ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಭಾರತೀಯರಿಗೆ ತುಂಬಾ ಇಷ್ಟವಾದ ಪಾನೀಯ ಅಂದ್ರೆ ಕಾಫಿ ಟೀ ಆಗಿದೆ. ಬಹುತೇಕ ಬೆಳಗ್ಗೆ ಆಗಿದ ಕೂಡಲೇ ಎಲ್ರಿಗೂ ಕಾಫಿ ಟೀ ಅನ್ನೋದು ಬೇಕೇ ಬೇಕು. ಒಂದ್ ರೀತಿಯಲ್ಲಿ ಭಾರತೀಯರಿಗೆ ಅವರ ಬದುಕಿನ ಭಾಗ ಅಂತಾನೆ ಹೇಳ್ಬೋದು. ಇಷ್ಟೊಂದು ಇಷ್ಟಪಟ್ಟು ಕುಡಿಯೋ ಕಾಫಿ ಟೀ ಬೆಲೆ ಸಾಮಾನ್ಯ ಹೋಟೆಲ್ಗಳಲ್ಲಿ 20ರಿಂದ 30 ರೂಪಾಯಿ ಇರುತ್ತೆ. ಇನ್ನು 5 ಸ್ಟಾರ್ ನಂತಹ ಹೋಟೆಲ್ಗಳಲ್ಲಿ 500ರಿಂದ 1000 ಇರುತ್ತೆ. ಆದ್ರೆ ಈ ಹೋಟೆಲ್ನಲ್ಲಿ 1 ಕಪ್ ಟೀ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ. ಹಾಗಿದ್ರೆ ಎಲ್ಲಿ, ಯಾವ ಹೋಟೆಲಲ್ಲಿ ಇಷ್ಟೊಂದು ಬೆಲೆ ಯಾಕಿದೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತ್ತೀಚೆಗೆ ದುಬೈನಲ್ಲಿ ಭಾರತೀಯ ಮೂಲದವರೊಬ್ಬರು ಇಂಡಿಯನ್ ಕೆಫೆ ಶುರು ಮಾಡಿದ್ದಾರೆ. ಅವರು ಅಲ್ಲಿ ನೀಡುವ ಒಂದು ವಿಶೇಷ ಚಹಾದ ಬೆಲೆ ಬರೋಬ್ಬರಿ 1 ಲಕ್ಷ ರೂಪಾಯಿ. ದುಬೈ ಮೂಲದ ಕೆಫೆ ಇದಾಗಿದ್ದು ಇದನ್ನು ಭಾರತೀಯ ಮೂಲದ ಉದ್ಯಮಿಯಾದ ಸುಚೇತಾ ಶರ್ಮಾ ಎಂಬುವರು ನಡೆಸುತ್ತಿದ್ದಾರೆ. ಅವರು ತಮ್ಮ ಕೆಫೆಯಲ್ಲಿ ನೀಡ್ತಿರೋ 1 ಲಕ್ಷ ರೂಪಾಯಿ ಬೆಲೆಯ ಚಹಾ ಈಗ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ. ಈ ಚಹಾದ ಹೆಸರು ಗೋಲ್ಡ್ ಕರಕ್ ಚಹಾ ಅಂತ. ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕರೆನ್ಸಿಯಲ್ಲಿ 5000 ದಿರ್ಹಂ. ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ಅದರ ಬೆಲೆ ಬರೋಬ್ಬರಿ 1.1 ಲಕ್ಷ ರೂಪಾಯಿ ಆಗಿದೆ. ಡಿಐಎಫ್ಸಿಎಸ್ ಎಮಿರೇಟ್ಸ್ ಫಿನಾನ್ಷಿಯಲ್ ಟವರ್ನಲ್ಲಿ ಹೊಸದಾಗಿ ಶುರುವಾಗಿರುವ ಈ ಕೆಫೆಯಲ್ಲಿ ಈ ವಿಶೇಷ ಟೀಯನ್ನ ನೀಡಲಾಗುತ್ತೆ. ಈ ಟೀಯನ್ನ ಬೆಳ್ಳಿಯ ಕಪ್ನಲ್ಲಿ 24 ಕ್ಯಾರೆಟ್ ಬಂಗಾರದ ಎಲೆಯೊಂದಿಗೆ ಅಲಂಕಾರ ಮಾಡಿ ನೀಡಲಾಗುತ್ತೆ. ಸ್ಥಳೀಯ ಖಲೀಜ್ ಟೈಮ್ಸ್ ವರದಿ ಮಾಡಿರೋ ಪ್ರಕಾರ ಈ ಒಂದು ಕೆಫೆ ಒಟ್ಟು 2 ಮೆನುಗಳನ್ನ ಒಳಗೊಂಡಿದೆ. ಒಂದು ಇಂಡಿಯನ್ ಸ್ಟ್ರೀಟ್ ಫುಡ್, ಮತ್ತೊಂದು ಮೇಲ್ವರ್ಗದ ವ್ಯಕ್ತಿಗಳಿಗೆ ಅಂತಲೇ ವೈಭೋಗದ ಫುಡ್ಗಳು. ಕೆಫೆಗೆ ಭೇಟಿ ನೀಡುವರು ಯಾವುದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಬಗ್ಗೆ ಖಲೀಜ್ ಟೈಮ್ಸ್ ಜೊತೆ ಮಾತನಾಡಿರುವ ಕೆಫೆಯ ಮಾಲೀಕರಾದ ಸುಚೇತಾ ಶರ್ಮಾ, ವೈಭವದ ಬದುಕನ್ನು ಬದುಕುವವರಿಗಾಗಿಯೇ ಒಂದು ವಿಶೇಷ ಪಾನೀಯ ಸಿದ್ಧಗೊಳಿಸುವುದು ನಮ್ಮ ಉದ್ದೇಶವಾಗಿತ್ತು. ಹೀಗಾಗಿ ಈ ಕರಕ್ ಚಹಾವನ್ನ ಪರಿಚಯಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈ 1 ಲಕ್ಷ ರೂಪಾಯಿ ಚಹಾವನ್ನ ನಾವು ಬೆಳ್ಳಿ ಕಪ್ ನಲ್ಲಿ ನೀಡ್ತೇವೆ. ಅದನ್ನ ಕಸ್ಟಮರ್ಸ್ ಮನೆಗೆ ಕೂಡ ತೆಗೆದುಕೊಂಡು ಹೋಗಬಹುದು. ಇದರೊಂದಿಗೆ ಬಂಗಾರದ ಎಲೆಯಿಂದ ಅದನ್ನು ಅಲಂಕಾರ ಮಾಡ್ತೇವೆ. ಹೀಗಾಗಿ 1 ಕಪ್ ಚಹಾದ ಬೆಲೆ ನಮಗೇನೆ 4761 ದಿರ್ಹಂ ಆಗುತ್ತೆ. ಹಾಗಾಗಿ ನಾವು 1 ಕಪ್ ಟೀಯನ್ನ 5000 ದಿರ್ಹಂಗೆ ಮಾರ್ತೇವೆ. ಕೇವಲ ಚಹಾ ಒಂದೇ ಅಲ್ಲ, ನಾವು ಚಹಾದ ಜೊತೆ ಗೋಲ್ಡ್ ರಸ್ಟೆಡ್ ಕ್ರೋಯಿಸ್ಟೆಂಟ್ಸ್, ಗೋಲ್ಡ್ ವಾಟರ್, ಗೋಲ್ಡ್ ಬರ್ಗರ್ ಹಾಗೂ ಗೋಲ್ಡ್ ಐಸ್ ಕ್ರೀಮ್ ಕೂಡ ನೀಡುತ್ತೇವೆ ಎಂದು ಸುಚಿತಾ ಹೇಳಿದ್ದಾರೆ. ಇನ್ನು ಈ ಟೀ ಸೋಷಿಯಲ್ ಮೀಡಿಯಾದ ಗಮನವನ್ನ ಸೆಳೆದಿತ್ತು. ಇದರ ಬಗ್ಗೆ ಪರ ಹಾಗೂ ವಿರೋಧದ ಪ್ರತಿಕ್ರಿಯೆಗಳು ಕೂಡ ಬಂದಿದ್ವು. ಇದೊಂದು ಅಪ್ಪಟ ರಾಜತಾಂತ್ರಿಕ ದರೋಡೆ ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ನಾನು ನನ್ನ ಜೀವನದಲ್ಲಿ ಚಹಾ ಕುಡಿಯುವುದಕ್ಕಾಗಿಯೇ ಎಂದಿಗೂ ಕೂಡ EMI ಕಟ್ಟಲಾರೆ ಎಂದು ಕೂಡ ಹೇಳಿದ್ದಾರೆ. ಈಗಾಗಲೇ ಹೇಳಿದಂತೆ ದುಬೈ ಮೂಲದ ಈ ಒಂದು ಬೋಹೋ ಕೆಫೆ ತನ್ನ ವಿಶೇಷವಾದ ಚಹಾದ ಮೂಲಕ ಕುತೂಹಲಕ್ಕೂ ಹಾಗೂ ವಿವಾದಕ್ಕೂ ಕಾರಣವಾಗಿದೆ. ನೋಡಿದ್ರಲ್ಲ, ಈ ಹೋಟೆಲ್ನಲ್ಲಿ 1 ಕಪ್ ಟೀ ಬೆಲೆ 1 ಲಕ್ಷಕ್ಕಿಂತ ಹೆಚ್ಚಿದೆ. ಕೆಲವರು ಇಷ್ಟು ದುಬಾರಿಯ ಟೀ ಕುಡಿಯೋ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ, ಇನ್ನ ಕೆಲ ಶ್ರೀಮಂತರು ಇದನ್ನ ಸಾಮಾನ್ಯವಾಗಿ ತಗೋತಾರೆ. ಇನ್ನ ಕೆಲವರು ತಮ್ಮ ಲೈಫಲ್ಲಿ 1 ಟೈಮ್ ಆದರೂ ಇಂತಹದನ್ನ ಟೇಸ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಆದರೆ 1 ಕಪ್ ಟೀಗೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ವೇಸ್ಟ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಕೇಳಿ ತಿಳ್ಕೊಬೇಕೋ ಹೊರತು ಟ್ರೈ ಮಾಡೋಕೆ ಹೋಗಬಾರ್ದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.